ಎಡಿಟರ್ ಕೊಲಾಬ್ರೇಷನ್ ಕಟ್ ಮಾಡಬಾರ್ದು ನಂದು. ನಾನು ಒಂಟಿ ಕುಂದಾಪುರ ಆಗ್ತೀನಿ ಈಗ. ನಾನು ಇಲ್ಲೇ ಮೊನ್ನೆ ಒಂದು ಪ್ರೀ ವೆಡ್ಡಿಂಗ್ ಥರ ಮಾಡಿಸ್ಕೊಂಡು ಹಿಂಗೆಲ್ಲ ತೋರಿಸಿದ್ದೆ. ನಮ್ಮೂರಲ್ಲಿ ಕೋಳಿ ಓಡಾಡ್ದಂಗೆ ಊರಲ್ಲಿ ನವಿಲ್ಗಳು ಓಡಾಡ್ತಿದ್ದಾವೆ. ರಿಪಬ್ಲಿಕ್ ಡೇ ಇರೋ ಕಾರಣದಿಂದ ಡ್ರೋನ್ ಹಾರಿಸೋಕ್ಕೆ ಅವಕಾಶವಿಲ್ಲ. ಕುಂದಾಪುರ ಹಾಯ್ ಹಲೋ ನಮಸ್ಕಾರ, ಹೆಂಗಿದ್ದೀರಾ ನಮ್ಮ ಜನರು? ನಮ್ಮ ಜೈಕರ್ ಕುಂದಾಪುರ ಅವರು ಕುಂದಾಪುರಕ್ಕೆ ಬಂದಿದ್ದಾರೆ. ಅವ್ರ ಸ್ಟೋರಿ ನೋಡಿದೆ, ಸ್ಟೋರಿಲಿ ಹಾಕಿದ್ರು ಮಾರನಕಟ್ಟೆಯಲ್ಲಿ 12 ಗಂಟೆ ಮೀಟಪ್ ಇಡ್ತಿದ್ದೀವಿ ಅಂತ. ಬನ್ನಿ ಹೋಗಿ ನೋಡೋಣ. ನಮ್ಮ ಜೈಕರ್ನ ಆಕ್ಚುಲಿ ಫಸ್ಟ್ ಟೈಮ್ ಮೀಟ್ ಆಗ್ತಿರೋದು ನಾನು. ಜೈಕರ್ ಕಮಿಂಗ್ ಕಮಿಂಗ್ ಕಮಿಂಗ್. ಚೆನ್ನಾಗಿದೆ ಹೆಸರು. ಆಟದ ಮನೆಗೆ ಹೋಗುವ ದಾರಿ. ಯಾವ ಆಟದ ಮನೆ ಅನ್ಕೊಂಡಿದ್ದೀರಾ ನೀವು? ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ. ರಬೀಶ್ ನೀವು ಆಟಕ್ಕಿಲ್ಲ ಗುರು. ಹೆವಿ ಬಿಸಿಲು ನೋಡಕ್ ಬಂದ್ವಿ ನಮ್ಮ ಜೈಕರ್ ಕುಂದಾಪುರನ ಮೀಡಾಕ್ ಬಂದೆ. ಅಲ್ಲೆಲ್ಲ ಸುತ್ತಾಡ್ದೆ. ಬಡಿ ಅಪ್ಪ ನೋಡಿದ್ರೆ ಇಲ್ಲಿದ್ದಾನೆ. ಹಾಯ್ ಬ್ರೋ. ಹಲೋ, ಹೇಗಿದ್ದೀರಾ? ಸೂಪರ್. ಕೊರಿಯಾದಿಂದ ಬಂದ ಕನ್ನಡದ ಕುಲಪುತ್ರ. ಕೊರಿಯಾದಲ್ಲಿ ಏನು ಚೀಪು? ಸ್ಯಾಮ್ಸಂಗ್. ಚೀಪ್ ಅಂದ ತಕ್ಷಣ ಜನ ತಪ್ಪು ತಿಳ್ಕೊತಾರೆ. ಎಡ್ಡ ಮೀಸೆ ಇಲ್ದಿದ್ರೆ ಸೇಮ್ ಕೊರಿಯನ್ ಬಾಯಿ. ಹಾಗೆ ರೀ, ಕಣ್ಮುಚ್ಚಿದ್ರಿ. ಒಂದು ಗಡ್ಬಡ್ ತಿನ್ನೋದಕ್ಕೆ ಗಡ್ಬಿಡಿ ಮಾಡ್ಕೊಂಡು ಬಂದಿದ್ದೀವಿ. ಗಡ್ಬಿಡಿ ಮಾಡ್ಕೊಂಡು ಗಡಗಡ ಅಂತ ಸುತ್ತಾಡ್ಕೊಂಡು ಎಲ್ಲ ಅಂಗಡಿ ಕರ್ಕೊಂಡು ಹೋದ್ರು. ಒಂದು ಕಡೆ ತೋರಿಸಿದ್ರೆ ತಿನ್ಬಿಟ್ಟು ಹಂಗೆ ಹೋಗ್ಬಿಡ್ತಾರೆ. ಬೇರೆ ಯಾರು ನೋಡೋಕ್ಕಾಗಲ್ಲ, ಅದಕ್ಕೆಲ್ಲ ತೋರಿಸಿ. ಎಲ್ಲ ತೋರಿಸಿ ಅಂದ್ರೆ ಏನಕ್ಕೆ ಇಷ್ಟೊಂದು ಸ್ಮಾರ್ಟ್ ಆಗಿದ್ದೀರಾ? ಹುಡ್ತಾನೆ ಕ್ಯೂಟ್. ಏನ್ ಗುರು ನೀವು ಊರೆಲ್ಲ ಸುತ್ತಾಡ್ಸ್ಕೊಂಡು ಕೊನೆಗೆ ಯಾವ್ದೋ ಒಂದು ಐಸ್ ಕ್ರೀಮ್ ಅಂಗಡಿ ಕರ್ಕೊಂಡ್ ಬಂದ್ರಿ. ಆನಂದ ಇದು ಈ ಖುಷಿಗೆ ಕೊರಿಯಾ ಭಾಷೆಯಲ್ಲಿ ಹೇಳಿ ಬೀಳ್ಕೊಡ್ತಾರಲ್ಲ, ಅವ್ರು ಹೋಗ್ಬಿಟ್ಟು ಕಕ್ಕಾ ಚೂಸೆಯೋ ಅಂತ ಕೇಳಿ. ಕಕ್ಕಾ ಚೂಸೆಯೋ ಸ್ವಲ್ಪ ಕಮ್ಮಿ ಮಾಡ್ಕೊಡಿ ಅಂತ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್. ಜೈಕಾರು ಒಂದು ಲೊಕೇಶನ್ ಕರ್ಕೊಂಡ್ ಬಂದಿದ್ದಾನೆ. ಈ ಲೊಕೇಶನ್ ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡಿ, ಒಂದ್ಸಲಿ ನಿಮ್ಗೆ ಆ ಫೀಲ್ ಗೊತ್ತಾಗುತ್ತೆ ನೋಡಿ. ಶತಯೋಜನ ಶರತಿ ನಿಯೋಜನ ಶರ ಪರಿಲಂಘನ ಹರಿಭಾಜನ ಹರಿಹರಿಭಾಜನ ಹರಿಮದ ಭಾಜನ ದಶಮುಖ ಕಂಪನ ಬಡವಾಕೃತ ಬಡವಾಕೃತ ಬಡವಾಡಲಕೃತ ರಘುನಂದನ ರಘುನಂದನ ರಘುವರ ಸೇವನ ರಘುಪತಿ. ನಮಸ್ಕಾರ ಬಾಸು. ಎಲ್ರು ಬಾಸ್ ಹತ್ರ ಬಂದಿದ್ದೀವಿ. ನೀವು ಯಾರಾದ್ರೂ ಬರೋದಿದ್ರು ಮಿಸ್ ಮಾಡ್ಕೋಬೇಡಿ. ಕಸ ಗಿಸಲ್ಲ ಕೆಳಗೆಲ್ಲ ಹಾಕ್ಬೇಡಿ, ಸ್ವಲ್ಪ ಕ್ಲೀನ್ ಆಗಿ ಇಟ್ಕೊಳ್ಳಿ. ಪವಿತ್ರ ಸ್ಥಳನ ಪವಿತ್ರ ರೀತಿಯಲ್ಲಿ ನೋಡ್ಕೊಳ್ಳುವ. ನಮ್ಮ ಜೈಕಾರು ಮಿಮಿಕ್ರಿ ಚೆನ್ನಾಗಿ ಮಾಡ್ತಾನೆ. ಮಿಮಿಕ್ರಿ ಯಾವಾಗಲೂ ಮಾಡಬಾರ್ದು. ಪ್ರತಿಯೊಬ್ಬರು ಅಷ್ಟೇ ಮಾತಾಡ್ಬೇಕಾದ್ರೆ ಪರಿಶುದ್ಧವಾಗಿ ಮಾತಾಡಬೇಕು. ಇಲ್ಲಿ ಬಂದಿದ್ದೀವಿ ಅಂದಮೇಲೆ ದೇವರನ್ನ ನೋಡ್ಕೊಳ್ಳೋದು, ಕೈ ಮುಗಿಯೋದು, ಈ ಕೆಲಸಗಳು ಮಾಡಬೇಕು. ಮಿಮಿಕ್ರಿ, ಹಾಡು, ಆಟ ಅನ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು. ಗೊತ್ತಾಯ್ತಲ್ವೇ? ನೆಕ್ಸ್ಟ್ ಇನ್ನೊಂದು ಯಾರ್ದಾರ ಮಾಡಿ ಅಣ್ಣ. ಏನ್ ಮಾಡ್ಬೇಕಪ್ಪ? ಎಡಿಟರ್ ಕೊಲಾಬ್ರೇಷನ್ ಕಟ್ ಮಾಡಬಾರ್ದು ನಂದು. ಎಡಿಟರ್ ಕ್ಯಾನ್ಸಲ್. ಯಾರಿ ಬಾಲಕ? ಅದು ಹಾರ್ತು. ಯಾವ ಲೆವೆಲ್ಗೆ ಹಾರ್ತು ಅಂದ್ರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು. ನನಗೆ ಬಹಳ ಸಂತೋಷ ಆಯ್ತು ಅವತ್ತು. ಬ್ರೋ ಇದು ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಿ ಹೋಗೋದು? ಸೀದಾ ಮರವಂತೆ. ನಮ್ಮ ಹುಡುಗರೆಲ್ಲ ಇಲ್ಲೇ ಕೂತಿದ್ದಾರೆ. ಹಾಯ್ ಬ್ರದರ್, ಹೇಗಿದ್ದೀರಾ? ಸೂಪರ್. ಹೌ ಆರ್ ಯು ಬ್ರೋ? ನಾನು ಒಂಟಿ ಕುಂದಾಪುರ ಆಗ್ತೀನಿ ಈಗ. ಇವರು ಆಕ್ಚುಲಿ ಒಂಟಿ ಸ್ವಾಮಿ. ಇವರು ಮಾಲೆ ಹಾಕೊಂಡಿದ್ದಾರೆ. ವೆಂಕಟೇಶ್ವರ. ನಾವಿವಾಗ ತ್ರಾಸಿ ಬೀಚ್ ಅಲ್ಲಿ ಇದ್ದೀವಿ. ಈ ತ್ರಾಸಿ ಬೀಚ್ ಬಂದು ಮರವಂತಿ ಬೀಚಿಗೆ ತಾಗಿರುವಂತ ಬೀಚ್. ಎಂತ ಇಲ್ಲ, ಆಚೆಗೆ ಮರವಂತಿ, ಅದಕ್ಕೆ ತೋರ್ತಲ್ಲ, ಅಲ್ಲಿ ತೋರ್ತಲ್ಲ, ಅಲ್ಲಿ ತೋರ್ತಲ್ಲ, ಗೋಲ್ಡ್ ರಿಂಗ್. ಆದ್ರೆ ಮೇನ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇಲ್ಲೆಲ್ಲ ಈಜಕ್ಕಲ್ಲ ಅಷ್ಟು ಫ್ರೆಂಡ್ಲಿ ಅಲ್ಲ. ಯಾರಾದ್ರೂ ಬಂದ್ರು ಸ್ವಲ್ಪ ಹುಷಾರಾಗಿರಿ, ಯಾಕಂದ್ರೆ ಫುಲ್ ಡೌನ್ ಡೀಪ್ ಇದೆ. ಸನ್ಸೆಟ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆಯಲ್ಲ. ಹಿಂಗೋಗಿ ಅಲ್ಲಿ ಹುಷಾರು, ಮೈಕು. ಆಮೇಲೆ 20,000 ನೀನೇ ಕೊಡ್ಬೇಕು. ಬಡವ, ದುಡ್ಡಿಲ್ಲ ನನ್ನ ಹತ್ರ. ನಾನು ಇಲ್ಲೇ ಮೊನ್ನೆ ಒಂದು ಪ್ರೀ ವೆಡ್ಡಿಂಗ್ ಥರ ಮಾಡಿಸ್ಕೊಂಡು ಹಿಂಗೆಲ್ಲ ತೋರಿಸಿದ್ವಿ. ಜನ ಇದ್ದಾರಲ್ಲ, ಅಲ್ಲಲ್ಲ ಜನ ಇರಲ್ಲ. ಅದೊಂದು ಥ್ಯಾಂಕ್ ಯು. ಇವತ್ತಿಂದ ಆಕ್ಚುಲಿ ಹೆಂಗೋಯ್ತು ಗೊತ್ತಾಗಿಲ್ಲ. ತುಂಬಾ ಖುಷಿಯಾಗಿತ್ತು, ಇವತ್ತು ಮಜಾ ಮಾಡಿದ್ದಲ್ಲ. ಟಾಟಾ ಬೈ. ಮತ್ತೆ ಬರ್ತಾ ಇರಿ. ಸದ್ಯಕ್ಕೆ ನಾವೆಲ್ಲ ಹೊರಗಡೆ ಹೋಗುವ. ಅಲ್ಲಿ ತನಕ ಒಂದು ಫೈನಲಿ ಟೆಂಟ್ ಹಾಕೊಂಡು ಬೀಚ್ ಸ್ಟೇ ಮಾಡಿ ಉಳ್ಕೊಂಡಿದ್ದೀವಿ. ಮಲ್ಕೋತೀನಿ ನಾನು. ಎಲ್ರಿಗೂ ಸಿಗೋಣ. ಬಾಯ್, ಗುಡ್ ನೈಟ್. ನಮ್ಮೂರಲ್ಲಿ ಕೋಳಿ ಓಡಾಡ್ದಂಗೆ ಊರಲ್ಲಿ ನವಿಲ್ಗಳು ಓಡಾಡ್ತಿದ್ದಾವೆ. ಸೊ ಇಲ್ಲಿ ನಾವು ಟೆಂಟ್ ಹಾಕಿದ್ದು. ಇದೇ ಬೀಚು. ಅಲ್ಲೋದ್ರೆ ಫುಲ್ ಓಪನ್ ಬೀಚು. ಟೆಂಟ್ ಹಾಕೊಂಡು 3,000 ರೂಪಾಯಿ ಉಳಿಸಿದ್ವಿ. ಸರಿ ಬನ್ನಿ ಎಲ್ಲಿ ಹೋಗ್ಬೇಕು ನೋಡೋಣ. ಕಮಾನ್ ಲೆಟ್ಸ್ ಗೋ. ಸೆಂಟ್ ಮೇರಿ ಐಲ್ಯಾಂಡ್ಗೆ ಬರೋಣ ಅಂತ ಪ್ಲಾನ್ ಮಾಡಿದ್ವಿ. ಬಂದ್ವಿ. ರಿಪಬ್ಲಿಕ್ ಡೇ ಇರೋ ಕಾರಣದಿಂದ ಡ್ರೋನ್ ಹಾರ್ಸಕ್ಕೆ ಅವಕಾಶವಿಲ್ಲ. ಕೊಲ್ಗೇಟ್ದು ಕಸಿನ್ ಬದರ್ ಯಾರು ಗೊತ್ತಾ? ಇವನು ಕೊಲ್ಗೇಟ್ ತಮ್ಮ ಕಾಲೇಜು.
ಹಾಯ್ ಹಲೋ ನಮಸ್ಕಾರ. ಇವತ್ತು ಕುಂದಾಪುರದಲ್ಲಿ ದಿನ 3 ಆಕ್ಚುಲಿ ಏನೇ ಸ್ವಲ್ಪ ಪರ್ಸನಲ್ ಕೆಲಸಗಳಿತ್ತು, ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ. ಇವನ್ ನಮ್ಮ ಜೇಕರ್ ಅವ್ರ ಅಣ್ಣನ ಮದುವೆ ಹೋಗೋಕ್ಕಾಗಿಲ್ಲ, ಅದಕ್ಕೆ ಏನು ಮಾಡ್ತಿದ್ವಿ, ನಿನ್ನೆ ವೆಜ್ ಊಟ ಬೇಡ ಅಂತ ಇವತ್ತು ನಾನ್ ವೆಜ್ ಊಟ ಅಂತ. ಬನ್ನಿ ಹೋಗಿ ಅಲ್ಲೋಗಿ ಜೇಕರ್ನ ಮೀಟ್ ಆಗೋಣ. ನಿನ್ನೆ ನೀವು ಮದ್ವೆಗೆ ಹೋಗಿಲ್ವಾ ಅಲ್ವಾ? ವೆಜ್ ಊಟ ಅಂತ ಏನಾದ್ರು ಹೋಗ್ಲಿಲ್ವಾ? ಇಲ್ಲ ಬ್ರೋ, ಯಾಕೆ ಹೋಗಿಲ್ಲ ಅಂದ್ರೆ ಅಲ್ಲಿ ಹುಡುಗನ ಮನೆಗೆ ಹೋಗ್ಬೇಕಾರೆ ಅವ್ರ ತಾಯಿ ತಂದೆಲ್ಲ ಅಳ್ತಾ ಇರ್ತಾರೆ. ಆ ಅಳುನ ನನ್ನ ಹತ್ರ ನೋಡಕ್ಕಾಗಲ್ಲ, ನನಗೂ ಅಳು ಬಂದ್ಬಿಡುತ್ತೆ. ಇವನ್ ಐ ಆಮ್ ಆನ್ ಎಮೋಷನಲ್ ಫುಲ್. ನನಗೆ ಇಲ್ಲಿ ಏನ್ ಇಷ್ಟ ಆಯ್ತೋ ಬಿಡ್ತೋ ಗೊತ್ತಿಲ್ಲ, ಹುಡುಗಿರು ಮಾತ್ರ ಇಷ್ಟ ಆದ್ರು. ಈ ನನ್ನ ಮಕ್ಕಳು ಒಂದೊಂದಲ್ಲ ಊಟ ಇಲ್ಲಿ ತನಕ ಬಂದು ಊಟ ಮಾಡದೆ ಹೋದ್ರೆ ಹಂಗೆ ಪಾಪ ಬೇಜಾರಾಗಲ್ವಾ? ನಿನ್ನೆ ಹೆಂಗಿತ್ತು? ಚಿಕನ್ ಪೆಪ್ಪರ್ ಡ್ರೈ ತಿಂದವ್ರು ನೀವ್ ಹೇಳ್ಬೇಕು. ವಿಡಿಯೋ ಮಾಡಿದೀನಿ. ನಾನ್ ತಿಂದಿದ್ ಪನ್ನೀರ್ ಪೆಪ್ಪರ್ ಡ್ರೈ ವಿಡಿಯೋ ಮಾಡಿದೀನಿ. ಹೌದಾ? ಚಿಕನ್ ಅದು ಪನ್ನೀರ್ ಗೊತ್ತಾಗಲ್ವೇನೋ, ಸಾಫ್ಟ್ ಇರುತ್ತೆ. ಬನ್ನಿ ಇವ್ರ ಮನೇಲಿ ಬಾಳೆ ಎಲೆ ನಮ್ಮ ಕಡೆಗೆಲ್ಲ ಹಿಂಗ್ ಸೈಡ್ ಹಿಂಗ್ ಹಾಕ್ತಾರೆ, ಬಟ್ ಇವ್ರ ಕಡೆ ಹಿಂಗ್ ಹಾಕ್ತಾರೆ. ಓಕೆನಾ? ಸರಿ, ಬಾಳೆ ಎಲೆ ಕೊಡ್ತಾರೆ, ಓಕೆ. ಇಲ್ಲಿ ಏನಕ್ಕೆ ಸೋಡಾ ಏನ್ರ ಮಿಕ್ಸಿಂಗ್ ಕೊಡ್ತಾರಾ? ಜೇಗರ್ ಇಲ್ಲಿ ಬನ್ನಿ. ಸೋಡಾ ಎಂತಕ್ಕೆ ಮಿಕ್ಸಿಂಗ್ ಅಂತ ಬೇರೆ ಎಂತ ಗೊತ್ತಾ? ಇದು ನಾನೇ ತಿನ್ಬೇಕಾದ್ರೆ ಸ್ವಲ್ಪ ಡೈಜೆಸ್ಟ್ ಆಗಲಿ, ಗ್ಯಾಸ್ ಅನ್ನು ಹೊರಗಡೆ ಹೋಗಿ ಇನ್ನೂ ಸರಿಯಾಗಿ ಬ್ಯಾಟಿಂಗ್ ಮಾಡಲಿ ಅಂತ ಕುಂದಾಪುರ ಸ್ಟೈಲ್ ಊಟ ಮಾಡಿ. ಇನ್ನು ಇದಿರ್ಬೇಕಿತ್ತು, ಕೋರಿ ರೊಟ್ಟಿ ಇರ್ಬೇಕಿತ್ತು ಅಲ್ಲ, ಕೇಳಿಸ್ತಾ? ನಾವು ಕುಂದಾಪುರಕ್ಕೆ ಬಂದಿದ್ದ ಪ್ಲಾನು ಅದು ಇದೆಲ್ಲ ಮುಗೀತು. ಟುವರ್ಡ್ಸ್ ಸಿರ್ಸಿಗೆ ಹೋಗ್ತಾ ಇದೀವಿ. ಒಂಟಿ ಟ್ರಾವೆಲರ್ಗೆ ಟಾಟಾ ಹೇಳೋ ಟೈಮ್ ಆಯ್ತು. ಪಾಪ ಒಂಟಿಗೆ ಪರಿಸ್ಥಿತಿ ಹೆಂಗಾಯ್ತು ಅಂದ್ರೆ, ಅಲ್ಲಿ ಟ್ರೈನ್ ಇದೆ, ಅವನ ಹತ್ರ ಹಾರ್ಡ್ ಕ್ಯಾಶ್ ಅಮೌಂಟ್ ಇಲ್ಲ, ಟಿಕೆಟ್ ತಗೊಳಕ್ ಆಗಿಲ್ಲ. ಕಣ್ಮುಂದನೆ ಹೋಯ್ತಿದ್ವಿ, ಹೋಗಕ್ಕಾಯ್ತಲ್ಲ. ಸೇಫಾಗಿ ಹೋಗಿ ಊರ್ ಸೇರ್ಕೋಕಂಡ. ಇವಾಗ ಆಕ್ಚುಲಿ ಚಂದ್ರಗುತ್ತಿ ಗುಡ್ಡಕ್ಕೆ ಬಂದಿದ್ದೀವಿ. ಇದು ಒಂಥರ ನಮ್ಮ ಮನೆ ದೇವ್ರಿದ್ದಂಗೆ. ಇಲ್ಲಿ ಬಂದು ಇವ್ರ ಹೆಂಗೆ ಗುತ್ತಿ ಊಟ ಮಾಡ್ತಿದಾರೋ ಆ ತರ ನಾವು ಇಲ್ಲಿ ಕೂತ್ಕೊಂಡು ಅಡುಗೆ ಎಲ್ಲ ತಗೊಂಡ್ಬಂದು ಹೋಗ್ತಿದ್ವಿ. ಬನ್ನಿ ದೇವಸ್ಥಾನ ಹೆಂಗಿದೆ ಅಂತ ತೋರಿಸ್ತೀನಿ. ಏನ್ ನೋಡ್ತಿದ್ದೀರಾ? ಎಷ್ಟು ಗಂಟೆಗೆ ಓಪನ್? 4:15. ಬನ್ನಿ ನಾವು ಮೇಲೆ ಡ್ರೋನ್ ಮಾಡ್ಸೋಣ ಅಲ್ಲಿ ತನಕ. ಎಷ್ಟು ಮೆಟ್ಲು ಇರ್ಬೋದು? ಅಲ್ಲಿಂದ ಅಲ್ಲಿವರೆಗೂ ಏನು ಅಂದಾಜು ಒಂದು 200-250 ಮೆಟ್ಲು ಇರ್ಬೋದು ಅನ್ಕೊಂತೀನಿ ಅಷ್ಟೇ, ಜಾಸ್ತಿ ಏನಿಲ್ಲ. ಮೊಬೈಲ್ ಯೂಸ್ ಮಾಡಿ. ಅಂದರೆ ಜಮದಗ್ನಿ ಮತ್ತು ರೇಣುಕಾ ಅವರು ಲೋಕ ಸಂಚಾರಕ್ಕಾಗಿ ಬಂದಾಗ ಜಮದಗ್ನಿ ತನ್ನ ನಿತ್ಯಾನುಷ್ಠಾನಕ್ಕೆ ಕೂತ್ಕೋತಾನೆ. ಅವಾಗ ರೇಣುಕಾನ ರಾಕ್ಷಸರು ಬೆನ್ನತ್ಕೊಂಡ್ಬರ್ತಾರೆ. ಅವಾಗ ಇಲ್ಲಿ ಓಡ್ ಬಂದು ಶಿವನನ್ನ ಪ್ರಾರ್ಥನೆ ಮಾಡ್ತಾರೆ, ರಾಕ್ಷಸರಿಂದ ನನ್ನನ್ನು ಕಾಪಾಡು ಅಂತ. ಅವಾಗ ಶಿವ ಉದ್ಭವ ಆಗಿ ತನ್ನಲ್ಲಿ ಅಡಗಿಸಿಟ್ಕೊಂಡ ಅಂತೇಳಿ ಕಥೆ ಇರೋದು. ಗುರು, ಚಂದ್ರಗುತ್ತಿ ಬೆಟ್ಟದ ಮೇಲೆ ಬಂದಿದ್ದೀವಿ, ಡ್ರೋನ್ ಆಡ್ಸೋಣ ಅಂತ. ರೆಡಿ ಆಗ್ತಿದೆ ನೋಡಿ, ಲೆಟ್ಸ್ ಗೋ. ವಿಜುವಲ್ಸ್ ಹೆಂಗ್ ಬರುತ್ತೆ ನೋಡಿ. ಇದೇ ಜಾಗದಲ್ಲಿ ಪರಶುರಾಮರು ಜಮದಗ್ನಿ ಮಹರ್ಷಿ ಅವರ ಮಾತುಗಳನ್ನ ಕೇಳಿ ಅವರ ತಾಯಿಯ ರುಂಡನ ಕಡಿತಾರೆ. ಅದೇ ಜಾಗದಲ್ಲಿ ನಾವು ಹೋಗಿರೋದು. ಈ ಜಾಗದಲ್ಲಿ ಇನ್ನೊಂದು ವಿಶೇಷತೆ ಇದೆ, ಅದೇನಂತ ತೋರಿಸ್ತೀನಿ ಬನ್ನಿ. ನಿಮಗೆ ಇವಾಗ ಒಂದು ಕಲ್ಲು ತೋರಿಸ್ತೀನಿ. ಆ ಕಲ್ಲಿನ ವಿಶೇಷತೆ ಏನಂದ್ರೆ, ನೀವು ಮನಸ್ಸಲ್ಲಿ ಏನೇ ಅನ್ಕೊಂಡು ಆ ಕಲ್ಲನ್ನ ಇಟ್ಕೊಂಡು ಎತ್ತಿದಾಗ ಆ ಕಲ್ಲು ಲೈಟ್ ವೇಟ್ ಆಗಿ ಎತ್ತಿದ್ರೆ ನೀವು ಅನ್ಕೊಳ್ಳೋ ಕೆಲಸ ಆಗುತ್ತೆ ಅಂತ ಅರ್ಥ. ಇನ್ ಕೇಸ್ ಆ ಕಲ್ಲು ಹೆವಿ ಅನ್ಸಿದ್ರೆ ನೀವು ಅನ್ಕೊಂಡಿರೋ ಕೆಲಸ ಆಗಲ್ಲ ಅಂತ.